ನಮ್ಮ ದೇಶ ಭಾರತ ಇದೇ ಆಗಸ್ಟ್ 15ರಂದು ರಾಷ್ಟ್ರ ಮೊದಲು ಎನ್ನುವ ಕೇಂದ್ರ ವಿಷಯದೊಂದಿಗೆ ತನ್ನ 79ನೇ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸಿಕೊಳ್ಳುತ್ತಿದೆ. ಜಾಗತಿಕ ಯುದ್ಧಗಳು ಒಂದು ಕಡೆ, ಮತ್ತೊಂದು ಕಡೆ ಅಮೆರಿಕದ ಸುಂಕದ ವಿವಾದಗಳು, ಇದೆಲ್ಲದರ ನಡುವೆ ಬದಲಾಗುತ್ತಿರುವ ಆರ್ಥಿಕ ಆದ್ಯತೆಗಳು. ದೇಶದ ಆರ್ಥಿಕ ಪ್ರಯಾಣವು ಪ್ರಗತಿಯ ಜೊತೆಗೆ ಸ್ಥಿರವಾದ ಸವಾಲುಗಳನ್ನು ಸ್ವೀಕರಿಸುವ ಸಂದರ್ಭ. ಈ ವರ್ಷದ ಅತಿ ಧನ್ಯಾತ್ಮಕವಾದ ವಿಚಾರ, 2025ರಲ್ಲಿ ಭಾರತವು ವಿಶ್ವದ 4ನೇ ದೊಡ್ಡ ಆರ್ಥಿಕತೆಯಾಗುವ ನಿರೀಕ್ಷೆ. ಜನಸಂಖ್ಯೆ ದೃಷ್ಟಿಯಲ್ಲಿ ಭಾರತವು 146 ಕೋಟಿ ಜನರೊಂದಿಗೆ ಚೀನಾವನ್ನು ಹಿಂದಿಕ್ಕಿ ವಿಶ್ವದ ಮೊದಲನೇ ಸ್ಥಾನಕ್ಕೇರಿದೆ. ಆದರೂ ಸರಾಸರಿ ವಾರ್ಷಿಕ ಜನಸಂಖ್ಯೆಯು ಇಳಿಕೆಯಾಗಿದೆ. ಇದರ ಪರಿಣಾಮವಾಗಿ ಪರ್ ಕ್ಯಾಪಿಟ ಇನ್ಕಮ್ ಅಂದರೆ ತಲಾ ಆದಾಯ ಸೀಮಿತ ಪ್ರಗತಿಯನ್ನು ಕಂಡಿದೆ, ಅಂದರೆ ಅಲ್ಪ ಪ್ರಗತಿಯನ್ನು ಕಂಡಿದೆ. ಭಾರತವು ಪ್ರಸ್ತುತ $4.19 ಟ್ರಿಲಿಯನ್ ಡಾಲರ್ಗಳ ಆರ್ಥಿಕತೆಯನ್ನು ಹೊಂದಿದೆ. 1980 ಮತ್ತು 1990ರಲ್ಲಿ ಭಾರತದ ಆರ್ಥಿಕತೆಯು ಸ್ವಲ್ಪ ಕುಂಠಿತಗೊಂಡು ನಂತರ ಪ್ರಗತಿಯ ಪ್ರಯಾಣವನ್ನು ಮುಂದುವರಿಸಿದೆ. ಅತಿ ಅವಶ್ಯಕವಾದ ರಚನಾತ್ಮಕ ರೂಪಾಂತರ ಸಂಭವಿಸಿದ ಕಾರಣ ಪ್ರಾಥಮಿಕ ವಲಯದ ಪಾಲು ಆರ್ಥಿಕತೆಯ ಹಂಚಿಕೆಯ ಮೌಲ್ಯ ಕುಸಿಯುವಂತೆ ಮಾಡಿದೆ. ಆದರೆ ಕೈಗಾರಿಕಾ ವಲಯ ಅಲ್ಪ ಪ್ರಮಾಣದ ಪ್ರಗತಿಯನ್ನು ಕಂಡರೂ ಸಹ ರಚನಾತ್ಮಕ ರೂಪಾಂತರ ಕಾಣಲಿಲ್ಲ. ಅಂದರೆ ಈ ಸ್ಟ್ರಕ್ಚರಲ್ ಟ್ರಾನ್ಸ್ಫಾರ್ಮೇಷನ್ ಅನ್ನೋದು ಕಾಣಲಿಲ್ಲ. ಅಂದರೆ ಇತರ ದೇಶಗಳಿಗೆ ಹೋಲಿಸಿದಾಗ, ಚೀನಾ ಮತ್ತು ಇತರ ದೇಶಗಳಿಗೆ ಹೋದಾಗ, ಇತರ ಏಷ್ಯಾ ದೇಶಗಳನ್ನು ಹೋಲಿಸಿದಾಗ ಕೈಗಾರಿಕಾ ಪ್ರಗತಿ ಅಲ್ಪ ಏರಿಕೆ ಆದರೂ ಅಂತಹ ಪ್ರಗತಿಯನ್ನು ಕಾಣಲಿಲ್ಲ. ಸೇವಾ ವಲಯ ಅಂದರೆ ಸರ್ವಿಸಸ್ ಸೆಕ್ಟರ್, ಈ ಗ್ರಾಸ್ ವ್ಯಾಲ್ಯೂ ಆಡೆಡ್ GVA ಅಂತ ಏನು ಕರಿತೀವಿ, ಇದು 54%ಗಿಂತ ಹೆಚ್ಚಿಗೆ ಹಂಚಿಕೆ ಹೊಂದಿದೆ ಮತ್ತು ಪ್ರಗತಿಯನ್ನು ಕಂಡಿದೆ. ಕೃಷಿ ಮತ್ತು ಕಾರ್ಮಿಕ ಶಕ್ತಿಯು ದೇಶದ 44% ಜನರನ್ನು ಉದ್ಯೋಗದಲ್ಲಿಟ್ಟಿದೆ. ಇತರೆ ಕ್ಷೇತ್ರಗಳಲ್ಲಿ ಉದ್ಯೋಗಗಳು ನಿಧಾನಗತಿಯನ್ನು ತೋರಿಸುತ್ತಿವೆ. ಮತ್ತೊಂದು ಪ್ರಮುಖ ವಿಚಾರ ಏನಂದರೆ ಆದಾಯ ಅಸಮಾನತೆ ಇನ್ನೂ ಮತ್ತಷ್ಟು ಹೆಚ್ಚಾಗಿದೆ. ರಾಷ್ಟ್ರದ 1% ಜನರು ರಾಷ್ಟ್ರ ಆದಾಯದ 22.6%ರಷ್ಟು ಆದಾಯವನ್ನು ಗಳಿಸುತ್ತಿದ್ದಾರೆ. 1990ರಲ್ಲಿ ಇದು 10% ಇತ್ತು. ಇದರಿಂದ ಇತರ ಉಳಿದ ಆದಾಯದ ವರ್ಗಗಳಿಗೆ ಆದಾಯದ ಹಂಚಿಕೆ ಗಣನೀಯವಾಗಿ ಇಳಿಕೆ ಕಂಡಿದೆ. ಅದು ಏನೇ ಇರಲಿ, ಮುಂದಿನ ವರ್ಷ ನಮ್ಮ 80ನೇ ಸ್ವಾತಂತ್ರ್ಯೋತ್ಸವದಲ್ಲಿ ನಾವು ವಿಶ್ವದ 4ನೇ ಅತಿ ದೊಡ್ಡ ಆರ್ಥಿಕತೆಯನ್ನು ಹೊಂದುವುದು ಖಚಿತ ಅಂತ ಹೇಳುತ್ತಾ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ತಿಳಿಸಲು ಇಚ್ಛಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.